ನಮಸ್ಕಾರ ಸ್ನೇಹಿತರೆ. ನೋಡಿ, ಭಾಳಷ್ಟು ಜನ ಕೇಳ್ತಾರೆ, ನೋಡಿ ನಾವು A2 ಮಿಲ್ಕನ್ನು ಯೂಸ್ ಮಾಡ್ತೀವಿ, ಅದು ದೇಸಿ ಹಸುವಿನ ಹಾಲಿನ ಪದಾರ್ಥ ಅಂತ ಹೇಳ್ತಾರೆ. A1 ಹಾಲು ಅದು ಫಾರಿನ್ ಬ್ರೀಡ್ ಹಸುಗಳು, ಹಾಗಾಗಿ ನಾವು A2 ಮಿಲ್ಕನ್ನು ನಾವು ಕನ್ಸ್ಯೂಮ್ ಮಾಡ್ತೀವಿ, ದೇಸಿಯ ಹಸುವಿನ ಹಾಲನ್ನು ನಾವು ಉಪಯೋಗಿಸ್ತೀವಿ ಅಂತ ಹೇಳ್ತಾರೆ. ನೋಡಿ, ಅದು ದೇಸಿಯ ಹಸು ಆಗಿರ್ಬೋದು, A2 ಆಗಿ, A1 ಆಗಿ ಅದು ವಿದೇಶಿಯ ಹಸು ಆಗಿರ್ಬೋದು, ಅದು ತಾಯಿ ಅಲ್ವಾ ಅದು. ನೋಡಿ, ಯಾವ ಹಸುವಿನಿಂದ ಹಾಲು ಬರುತ್ತೋ ಅದು ತನ್ನ ಮರಿಗೆ ಸೀಮಿತ. ನೀವು ಈ ದೇಸಿಯರು ನಾನು ದೇಸಿ ಹಾಲೇ ಕುಡಿತೀನಿ ಅನ್ನೋದು ತಪ್ಪಾಗುತ್ತೆ. ನಾನು ವಿದೇಶದ ಕುಡಿಯಲ್ಲ ಅಥವಾ ವಿದೇಶದ ಕುಡಿತೀನಿ ದೇಸಿದ ಕುಡಿಯಲ್ಲ, ಇವು ಯಾವ ಆರ್ಗ್ಯುಮೆಂಟ್ ಅಲ್ಲ. ಹಸುವಿನ ಹಾಲು ಕರುಗೆ ಸೀಮಿತ, ಮನುಷ್ಯರಿಗಲ್ಲ. ನೀವು A1 ಆಗಿರ್ಬೋದು, A2 ಮಿಲ್ಕ್ ಆಗಿರ್ಬೋದು, ಯಾವುದೇ ಮಿಲ್ಕನ್ನು ನೀವು ಕುಡಿಯೋ ನಿಮಗೆ ರೈಟ್ಸ್ ಇಲ್ಲ. ಹಸುವಿನ ಹಾಲು ಮತ್ತು ಡೈರಿ ಪದಾರ್ಥವು ಮನುಷ್ಯನಿಗಲ್ಲ. ಅದು ಹಸುವಿನ ಹಾಲು ಕರುವಿಗೆ ಸೀಮಿತ, ಮಾನವರಿಗಲ್ಲ ಅದು. ಹಾಗಾಗಿ ತಮ್ಮ ಮನಸ್ಸಿನಲ್ಲಿ ನಾನು A2 ಮಿಲ್ಕು, ದೇಸಿಯ ಮಿಲ್ಕು ನಾನು ಕುಡಿದ್ರೆ ಒಳ್ಳೆಯದು, ಅದನ್ನೇ ಉಪಯೋಗಿಸ್ತೀನಿ ಅನ್ನೋದು ಭಾವನೆ ಇದ್ದರೆ ಅದು ತಪ್ಪು ಕಲ್ಪನೆ. ಹಾಗಾಗಿ ನಾನು ಏನು ಕೇಳ್ಕೊಳ್ಳೋದು ನಿಮ್ಮಲ್ಲಿ ಅಂದರೆ, A1 ಆಗಲಿ, A2 ಆಗಲಿ, ಅದು ವಿದೇಶಿ ಬ್ರೀಡ್ ಆಗಲಿ, ದೇಸಿ ಬ್ರೀಡ್ ಆಗಲಿ, ಅದು ಒಂದು ತಾಯಿಯೇ. ಆ ತಾಯಿಯ ಹಾಲು ಅದು ಕರುವಿಗೆ ಸೀಮಿತ ಹೊರತು ಮಾನವರಿಗಲ್ಲ. ಹಾಗಾಗಿ ಡೈರಿ ಇಂಡಸ್ಟ್ರಿ ತುಂಬ ಕ್ರೂರ ಇದೆ. ಡೈರಿ ಇಂಡಸ್ಟ್ರೀಲಿ ಹಸುಗಳನ್ನು ಟಾರ್ಚರ್ ಮಾಡಿ, ಅದನ್ನು ಹಿಂಸೆ ಮಾಡಿ, ಅದನ್ನು ಗಂಡು ಕರುಗಳನ್ನು ಸಾಯಿಸಿ, ಹೆಣ್ಣು ಕರುಗಳನ್ನು ಅದರ ತಾಯಿ ಥರ ಅಲ್ಪಾಯುಷಿ ಮಾಡಿ ಭಾಳಷ್ಟು ಡೈರಿ ಇಂಡಸ್ಟ್ರೀಲಿ ಹಿಂಸೆ ಕೊಡ್ತಾಯಿದ್ದಾರೆ. ಹೀಗಾಗಿ ಡೈರಿ ಪದಾರ್ಥಗಳಾದ ಹಾಲು, ತುಪ್ಪ, ಬೆಣ್ಣೆ, ಮೊಸರು ಇವೆಲ್ಲ ಯಾವುದು ಕನ್ಸ್ಯೂಮ್ ಮಾಡಬಾರ್ದು. ದೇಸಿ ವಿದೇಶಿ ಅನ್ನೋದು ನಿಮ್ಮ ತಲೆಯಿಂದ ತೆಗೆದು ತಾವೆಲ್ಲರೂ ಪ್ರಾಣಿಜನ್ಯ ವಸ್ತುಗಳನ್ನು ಬಿಟ್ಟು ಸಸ್ಯಜನ್ಯರಾಗಿ ಎಲ್ಲರೂ ವೇಗನ್ ಆಗಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ವೇಗನ್ ಆಗಿ.